ಈಗ ನೌನ್ ಅಂದ್ರ ಕನ್ನಡದಾಗ ನಾಮಪದ ಅಂತ ಹೇಳ್ತಾರ. ನಾಮ ಪದ. ಓಕೆ, ಅದಕ್ಕೆ ನೌನ್ ಅಂತ ಹೇಳ್ತಾರ. ನಾಮಪದ ಇಂಗ್ಲಿಷ್ದಾಗ ಹೆಂಗ ಕಾಮನ್ ನೌನ್ ಪ್ರಾಪರ್ ನೌನ್ ಇತ್ತಲ್ಲ, ಕಾಮನ್ ನೌನಿಗ ಕನ್ನಡದಾಗ ಅದು ನೆಕ್ಸ್ಟ್ ಚಾಪ್ಟರ್ ಇದು ಹೇಳ್ಕೊಟ್ಟಿಲ್ಲ ಇನ್ನು ನಿಮ್ಗೆ. ರೂಢಿ ನಾಮ ಅಂತ ಹೇಳ್ತಾರೆ. ರೂಢ ನಾಮ ಅಂದ್ರೆ ರೂಢಿದಾಗಿರೋದು. ನಾವೇನು ಹಂಗ ಕಾಮನ್ ನೌನಿಂದ ಎಕ್ಸಾಂಪಲ್ ಯಾವ್ದು ಇಂಗ್ಲಿಷ್ದಾಗ? ಸ್ಕೂಲ್, ರಿವರ್, ಮತ್ತ ಬ್ಯಾಂಕ್, ಮತ್ತ ಮದರ್. ಸೊ ಅದಕ್ಕೆ ಅದನ್ನ ಕನ್ನಡದಾಗ ಹೇಳ. ಅಮ್ಮಕ್ಕಿಂತ ತಾಯಿ ಅಂತ ಹೇಳ, ಜನರಲ್ ಆಗಿ ಹೇಳ ತಾಯಿ. ಹಾ ನೆಕ್ಸ್ಟ್. ಮತ್ತ ಅದ್ ಬಿಟ್ಟು ಬೇರೆದ್ ಹೇಳ, ಸ್ವಲ್ಪ ತಲಿ ಐತಿಲ್ಲ, ಬೇರೆದ್ ಕಾಮನ್ ನೌನ್ ಹೇಳ. ಹಾ ಹಾ ಈಗ ಪಕ್ಕ ಹೇಳೋದಿದ್ರ ಅಂಕಿತ ನಾಮ ಅಂತ ಹೇಳ್ತಾರ. ಪ್ರಾಪರ್ ನೌನ್ ಅಂಕಿತ ಅಂದ್ರ ಜೇಸಸ್ ಶಾಲೆ. ಮತ್ತ ನದಿ ಹೆಸರು ಹೇಳಿ ಯಾವ್ದಾರ. ಮತ್ತ ಹೆಸರು ಹೇಳ. ಸಮ್ಮೇದ್. ಈಗ ಅನ್ವರ್ಥ ನಾಮ ಅಂದ್ರ ಅನ್ವರ್ಥ, ಆ ಅರ್ಥ ಹೆಂಗಂದ್ರ ಆ ಕೆಲ್ಸದ ಮೇಲೆ ನಾವು ಒಂದು ನಾಮ್ ಕೊಡ್ತೀವಿ. ಅನ್ವರ್ಥ ನಾಮ ಇದು ಇಂಗ್ಲಿಷ್ದಾಗ ಇಲ್ಲ. ಓಕೆ, ಇದು ಸ್ಪೆಷಲ್ ಕನ್ನಡದ ಅನ್ವರ್ಥ ನಾಮ ಅಂದ್ರೆ ಪರ್ಟಿಕ್ಯುಲರ್ ಕೆಲಸ ಮಾಡೋರಿಗೆ ಒಂದು ಹೇಳ್ತೀವಿ. ಟೀಚರ್ ಅಂತ ಹೇಳ್ತೀವಲ್ಲ, ಇದು ಅನ್ವರ್ಥ ನಾಮ. ಆಕ್ಚುಲಿ ಇದೇನ ಇಂಗ್ಲಿಷ್ದಾಗ ಕಾಮನ್ ನೌನ್ ಆಗ್ತದೆ, ಬಟ್ ಇಲ್ಲೇ ಒಂದು ವರ್ಕ್ ಪ್ಲೇಸಿಗ ರೆಕಗ್ನೈಸ್ ಮಾಡಕ ಒಂದು ಹೆಸರು ಕೊಟ್ಟಿರ್ತಾರೆ, ಟೀಚರ್. ಸೊ ಟೀಚರ್. ಆಮೇಲೆ ಎಲ್ಲಾರ್ದ ಸೇವಾ ಮಾಡ್ತಾರಲ್ಲ, ಆರಾಮಿಲ್ಲಾರ್ದವ್ರಿಗೆ ಏನಂತಾರ? ಈ ಕನ್ನಡದಾಗ ಏನಂತಾರ? ವೈದ್ಯ. ಆಮೇಲೆ ನನ್ಗೀಗ ಆರಾಮಿಲ್ಲ, ನಾನು ಪೇಷಂಟ್. ಸೊ ಹೆಂಗ್ ಹೇಳ್ತಾರ ನಮ್ಗೆ? ರೋಗಿ. ವೆರಿ ಗುಡ್. ಆಮೇಲೆ ಅಪ್ಪಾಜಿ ಆಫೀಸ್ಗೆ ಹೋಗ್ತಾರಲ್ಲ, ಅದಕ್ಕೆ ಏನಂತಾರ? ಅದೊಂದು ಕೆಲಸನ ನಾವು ರೆಕಗ್ನೈಸ್ ಮಾಡೋದು. ಬಿಸ್ನೆಸ್ ಇಂಗ್ಲಿಷ್ದಾಗ. ಕನ್ನಡದಾಗ ವ್ಯಾಪಾರಿ. ಆಮೇಲೆ ನಿಂಗೆ ಲಾಸ್ಟ್ ಟೈಮ್ ನಾನು ವಿಭಕ್ತಿ ಪ್ರತ್ಯಯ ಹೇಳ್ಕೊಟ್ಟಿದ್ದೆ. ಅಂದ್ರೆ ವರ್ಬ್, ಅಂದ್ರೆ ಹೆಲ್ಪಿಂಗ್ ವರ್ಬ್. ಆಗ ನಾವು ವಿಭಕ್ತಿ ಪ್ರತ್ಯಯ ಅಂತೇವೆ. ಈಗ ರಾಮನು ಚೆಂಡನ್ನು ಕಾಲಿನಿಂದ ಒದ್ದನು. ಸೊ ರಾಮಗ ಒಂದು ಹೆಲ್ಪ್